ನಾನು ಆ ಭಾಗದಲ್ಲಿ ಓಡಾಡಿದ್ದೀನಿ, ಸ್ಥಳಗಳ ಪರಿಚಯ ಇರೋದರಿಂದ ಹೇಳ್ತಾ ಇದ್ದೀನಿ. ಉಜಿರೆಯಿಂದ ಹೊರಟಂಥ ಹುಡುಗಿ ಬಂದು ಧರ್ಮಸ್ಥಳ ಪ್ರಕೃತಿ ಚಿಕಿತ್ಸೆಯ ಕೇಂದ್ರದ ಗೇಟ್ ಮುಂದೆ ಬಸ್ ಇಳ್ಕೊತಾಳೆ. ಆ ಗೇಟಿನ ಎಕ್ಸಾಕ್ಟ್ ಎದುರುಗಡೆ ಅವಳ ಮನೆಗೆ ಹೋಗುವಂಥ ದಾರಿ ಬರೋದು. ಅಲ್ಲಿ ಒಂದು CCTV ಇತ್ತು, ಅದರ ಫುಟೇಜನ್ನು ಪೊಲೀಸರು ಕಲೆಕ್ಟ್ ಮಾಡಲಿಲ್ಲ. ಆ ಫುಟೇಜನ್ನು ಕಲೆಕ್ಟ್ ಮಾಡಿದರೆ ಅವಳು ಎಳ್ಕೊಂಡು ಹೋಗ್ತಾ ಇದ್ದದ್ದು ಸಿಗಬಹುದಾಗಿತ್ತು. ಆ ನಂತರ ಆ ಬಸ್ ಸ್ಟ್ಯಾಂಡನ್ನೇ ಒಡೆದು ಹಾಕ್ಬಿಟ್ರು 6 ದಿನಗಳ ನಂತರ. ಅದನ್ನು ನಾನು ಸೌಜನ್ಯ ಹೋರಾಟಗಾರರ ಬಾಯಲ್ಲಿ ಕೇಳಿದ್ದೀನಿ. ಹಿಂಗೆ ಮಾಡಿದರೆ ಇದು ಸಾಕ್ಷ್ಯನಾಶ ಅಲ್ವಾ ಸರ್? ಬೇಸಿಕ್ ಥಿಂಗ್ ರೀ. ಒಬ್ಬ ಪೊಲೀಸ್ ಅಧಿಕಾರಿ ಪ್ರಕರಣ ಆಯಿತು ಅಂದ ತಕ್ಷಣ CC ಕ್ಯಾಮ್ರಾಗಳು ಎಲ್ಲೆಲ್ಲಿದ್ದಾವೆ ಅಂತ ಬೇಸಿಕ್ ಅಲ್ವಾ ಹುಡುಕೋದು. ಕರೆಕ್ಟ್. ಹಾಗಿದ್ದ ಮೇಲೆ ಪ್ರಕೃತಿ ಚಿಕಿತ್ಸಾಲಯದ ಮುಂದೆ ಇದ್ದಂಥ CCTV ಫುಟೇಜನ್ನು ಯಾಕೆ ಸಂಗ್ರಹ ಮಾಡಿಕೊಳ್ಳಿಲ್ಲ? ಸರ್, ಪ್ರಕೃತಿ ಚಿಕಿತ್ಸಾಲಯದ ಮುಂದೆ CC ಕ್ಯಾಮರಾವೇ ಇರಲಿಲ್ಲ ಅನ್ನೋದನ್ನು ಆ ಸಂದರ್ಭದಲ್ಲಿ ತನಿಖೆ ಮಾಡಿದಂಥ ಪೊಲೀಸ್ ಅಧಿಕಾರಿಯೊಬ್ಬರು ಒಂದು ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟ ಸಂದರ್ಭದಲ್ಲಿ ಹೇಳಿದ್ದಾರೆ. ಸ್ನಾನಘಟ್ಟದಲ್ಲಿ CC ಕ್ಯಾಮರಾ ಇತ್ತು ಅಂತ ಹೇಳಿದ್ದಾರೆ. ಓಕೆ. ಬಸ್ ಸ್ಟ್ಯಾಂಡನ್ನು 6 ವರ್ಷದ ನಂತರ ಹೊಡೆದಿರುವಂಥದ್ದು. 6 ದಿನ ಅಲ್ಲ, 6 ದಿನ ಅಲ್ಲ, ಅದಕ್ಕೆ ಸಾಕ್ಷಿಗಳೇ ಇವೆ. ಓಕೆ. PWD ರೋಡ್ ಅಗಲ ಆಗುವಾಗ ಬಸ್ ಸ್ಟ್ಯಾಂಡನ್ನು ಹೊಡೆದಿರುವಂಥದ್ದು. ಓಕೆ. ಅದಕ್ಕೆ ಸಾಕ್ಷಿಗಳನ್ನು ಕೊಡ್ತೀವಿ ನಾವು. ಮತ್ತೆ CC ಕ್ಯಾಮರಾ ಫುಟೇಜನ್ನು ಅಲ್ಲಿ ಕ್ರಾಸ್ ಎಕ್ಸಾಮಿನನ್ನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಮಾಡದೇ ಇರುವ ಕಾರಣಕ್ಕೆ ಯೋಗೀಶ್ ಅವ್ರ ಹತ್ರ ಧರ್ಮಸ್ಥಳದಲ್ಲಿ CC ಕ್ಯಾಮರಾ ಅಳವಡಿಸಲಾಗಿತ್ತ ಅಂತೇಳಿ ಯಾರು ಸೌಜನ್ಯ ಇದು ಸಂತೋಷ್ ರಾವ್ ಪರವಾದಂಥ ವಕೀಲರು ಪೊಲೀಸರಿಗೆ ಕೇಳ್ತಾರೆ. ಹೌದು ಅಂತ ಹೇಳ್ತಾರೆ ಯಾರು? ಯೋಗೀಶ್ ಅವರು. ಧರ್ಮಸ್ಥಳದಲ್ಲಿ ಅಳವಡಿಸಲಾಗಿತ್ತು ಆ ಸಂದರ್ಭದಲ್ಲಿ. ಧರ್ಮಸ್ಥಳದಲ್ಲಿ ಅಂತ ಕೇಳೋ ಕ್ವಶನ್ ಈಗಲೂ ಕೂಡ ಪಾರ್ಟಿ ಸಾವಲ್ ನೀವು ತಗೊಂಡು ಸ್ಟಡಿ ಮಾಡ್ಬೋದು. ಓಕೆ. ಅವರು ಜಡ್ಜಿಗೆ ಕನ್ವಿನ್ಸ್ ಮಾಡೋದು ಹೇಗೆ ಅಂತೇಳಿ ಅಲ್ಲಿ ಎಸ್ ಆರ್ ನೋ ಕ್ವಶನ್ ಇರೋದು. ಅಲ್ಲಿ ನೋಡಿ, ಅಲ್ಲಿ CC ಕ್ಯಾಮರಾ ಫುಟೇಜ್ ಇವ್ರು ಕಲೆಕ್ಟ್ ಮಾಡಿಲ್ಲ ಅಂತೇಳಿ ಹೇಳ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಬ್ಜೆಕ್ಷನ್ ಹಾಕಿ ಅಥವಾ ರೀಕ್ರಾಸ್ ಎಕ್ಸಾಮಿನ್ ಮಾಡಿ ಧರ್ಮಸ್ಥಳ ಅಂದ್ರೆ ಏನು, ಪ್ರಕೃತಿ ಚಿಕಿತ್ಸಾ ಕೇಂದ್ರ ಅನ್ನುವ ಸ್ಪಾಟ್ ಎಲ್ಲಿ ಬರುತ್ತೆ, ಅಲ್ಲಿ CC ಕ್ಯಾಮರಾ ಅಳವಡಿಸಿದಾರ ಅಂತೇಳಿ ಆ ಕ್ವಶನ್ ಅನ್ನ ಯೋಗೀಶ್ ಅವರಿಗೆ ಅವ್ರು ಕೇಳಬೇಕಿತ್ತು, ರೀಕ್ರಾಸ್ ಎಕ್ಸಾಮಿನ್ ಮಾಡಬೇಕಿತ್ತು. ಅಥವಾ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಒಬ್ಬ ಕಾವಲುಗಾರ ಇದ್ದಾನೆ, ಅವನನ್ನು ಕೂಡ ಅಲ್ಲಿ ಸಾಕ್ಷಿಯಾಗಿ ವಿಚಾರಣೆ ಮಾಡಿದ್ರು, ಅವನ ಹತ್ರನೂ ಕೇಳ್ಬೋದು. ಯಾಕಂದ್ರೆ 24 hours ಅವನಲ್ಲೇ ಇರೋನು. ಏನಪ್ಪ ಅಲ್ಲಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಗೇಟಿಗೆ ಅಥವಾ ಅದ್ರ ಎದುರುಗಡೆ ಇರೋ ಬಸ್ ಸ್ಟ್ಯಾಂಡ್ಗೆ CC ಕ್ಯಾಮರಾ ಇತ್ತ ಅಂತ ಕೇಳ್ಬೋದಿತ್ತು. ಅಂದ್ರೆ ಇಲ್ಲಿ ಪ್ರಾಸಿಕ್ಯೂಷನ್ ವೈಫಲ್ಯ ಇದು. ಇಲ್ಲಿ ವ್ಯವಸ್ಥಿತವಾಗಿ ಈಗ ಸಂತೋಷ್ ರಾವ್ ಪರವಾದಂಥ ವಕೀಲ ಸಂತೋಷ್ ರಾವನ್ನ ಬಿಡಿಸ್ಕೋಬೇಕಂತಲೇ ಅಲ್ಲಿ ಆರ್ಗ್ಯುಮೆಂಟ್ ಮಾಡುವಂಥದ್ದು ಸರಿ. ಆದರೆ ಸಂತೋಷ್ ರಾವಿಗೆ ಶಿಕ್ಷೆ ಕೊಡಿಸಬೇಕು ಅಂದರೆ ಇವನು ಅಪರಾಧಿ. ನಮ್ಮ ತನಿಖಾ ಸಂಸ್ಥೆ CBI ತನಿಖಾ ಸಂಸ್ಥೆ ಎಲ್ಲ ಚಾರ್ಜ್ ಶೀಟನ್ನು ದಾಖಲೆಗಳನ್ನ ಕೊಟ್ಟಿದೆ, ಅದನ್ನು ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ಒಂದು ಸಾಮಾನ್ಯವಾದಂಥ ಪರಿಜ್ಞೆ ಇವರಿಗಿರ್ಬೇಕಲ್ವಾ? ಯಾರಿಗೆ? ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ. ಅವರು ಸರಿಯಾಗಿ ಮಾಡದೇ ಇರುವ ಕಾರಣಕ್ಕೆ ಇದು ಈ ರೀತಿಯ ಗೊಂದಲಕ್ಕೆ ಕಾರಣ ಆಗಿದೆ. ಇನ್ನೊಂದು, CC ಕ್ಯಾಮರಾವನ್ನು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಅಳವಡಿಸಿರೋದು 2014ನೇ ಇಸ್ವಿಗೆ. ಅದರ ಬಿಲ್ ಸಹ ನಾನು ಕೊಡ್ತೀನಿ ನಿಮಗೆ. ಇನ್ನೊಂದು ಹೋರಾಟಗಾರ ಆರೋಪ ಮಾಡ್ತಾರೆ ನಿಮ್ಮದೇ ಪ್ರಶ್ನೆಗೆ, 360 ಡಿಗ್ರಿಯಲ್ಲಿ ತಿರುಗುವಂಥದ್ದು ಒಂದು CC ಕ್ಯಾಮರಾ ಅಲ್ಲಿನ ಬಸ್ ಸ್ಟ್ಯಾಂಡಿಗೆ ಇತ್ತು ಅಂತೇಳಿ ಒಬ್ಬರು ಹೋರಾಟಗಾರರು ಯಾದಗಿರಿಯವರು ಬಂದು ಹೇಳ್ತಾರೆ. 360 ಡಿಗ್ರಿಯಲ್ಲಿ ತಿರುಗುವ CC ಕ್ಯಾಮರಾ ಅದು ಬಂದಿರೋದೇ ಮಾರ್ಕೆಟಿಗೆ ಬಂದಿರೋದು 2017ನೇ ಇಸ್ವಿಗೆ. 17 ಪ್ರಕರಣ ಆಗಿರೋದು ತುಂಬ ವರ್ಷಗಳ ಹಿಂದೆ. ಅಂದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ CC ಕ್ಯಾಮರಾ ಇಲ್ಲ. ಸ್ನಾನಘಟ್ಟ ಆಯಿತು, ಇನ್ನೊಂದು ಕಡೆ ವಾದ ಮಾಡುವಾಗ ಸ್ನಾನಘಟ್ಟದಲ್ಲಿ ಇತ್ತಲ್ಲ ಅಂತೇಳಿ ಸ್ನಾನಘಟ್ಟದ CC ಕ್ಯಾಮರಾಗಳನ್ನೆಲ್ಲ ಅವರು ಪರಿಶೀಲನೆ ಮಾಡಿದ್ದಾರೆ. ಸ್ನಾನಘಟ್ಟ ಅಂತ ಹೇಳಿದರೆ ರೋಡ್ ಸೈಡಲ್ಲಿ ಹಾಕಿರುವಂಥದ್ದಲ್ಲ, ಸ್ನಾನಘಟ್ಟದಲ್ಲಿ ಕಳ್ತನ ಆಗ್ತದ ಅಥವಾ ನದಿಗೆ ಯಾರಾದರೂ ಬೀಳ್ತಾರೆ ಇಂಥದ್ದೆಲ್ಲ ನೋಡೋಕ್ಕಂತ ಹಾಕಿರೋದು. ನಿಮಗೆ ಆ ಪ್ರಾದೇಶಿಕತೆಯ ಅನುಭವ ಇದ್ದರೆ ಅದು ಹೀಗೆ ಡೀಪ್ ಟರ್ನಲ್ಲಿದೆ. ಅದು 800ರಿಂದ 800 ಮೀಟ್ರ್ ದೂರದಲ್ಲಿದೆ. ಈಗಲೂ ಕೂಡ ಯಾವ CC ಕ್ಯಾಮರಾನು ಅಷ್ಟು ಹೈ ಕ್ವಾಲಿಟಿಯಲ್ಲಿ ಇಲ್ಲ. 800 ಕಿಲೋಮೀಟರ್ ದೂರ ಇರೋದನ್ನು ಕ್ಯಾಪ್ಚರ್ ಮಾಡುವಂಥ CC ಕ್ಯಾಮರಾ ಆ ಕಾಲದಲ್ಲಂತೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಜನರ ತಲೆಯಲ್ಲಿ ಈ ಥರದೊಂದು ಭ್ರಮೆಯನ್ನು ಬಿತ್ತಲಿಕ್ಕೆ ಇದನ್ನೆಲ್ಲ ಬಳಸ್ಕೋತಾ ಇದ್ರು ಅವರು. ಸೌಜನ್ಯ ಚಪ್ಪಲಿ ಎಲ್ಲೋಯ್ತು, ಛತ್ರಿ ಎಲ್ಲೋಯ್ತು? ಸಿಕ್ಕಿದೆ ಸರ್, ಐಡೆಂಟಿಫೈ ಮಾಡಿದ್ದಾರೆ. ಛತ್ರಿ ಸಿಕ್ಕಿಲ್ಲ. ಮಳೆ ಬರ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಹುಡುಕ್ಲಿಕ್ಕೆ ತುಂಬ ಜನ ಅಲ್ಲಿ ಬಂದಿದ್ದಾರೆ. ಈ ಛತ್ರಿ ಅದು ಗಾಳಿಲಿ ಹಾರ್ಕೊಂಡು ಹೋಗುತ್ತೆ, ಅದು ಹೋದರೆ ಅಲ್ಲಿ ತೋಡಿಗೆ ಬಿತ್ತ, ಇನ್ನೆಲ್ಲಿ ಹೋಯ್ತಾ, ಆ ಸಂದರ್ಭದಲ್ಲಿ ಇದು ಭಾಳ ಗಂಭೀರವಾಗಿ ಅನಿಸ್ಲಿಲ್ವೇನು. ಚಪ್ಪಲಿ ಸಿಕ್ಕಿದೆ ಅವಳದು. 2 ಜೊತೆ ಚಪ್ಪಲಿ ಇರೋದನ್ನು ಪೊಲೀಸರು ಆ ಸಾಕ್ಷಿಯಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಕೊಡೆ ಮಾತ್ರ ಸಿಕ್ಕಿಲ್ಲ. ಎಲ್ಲಾದರೂ ಅಚಾನಕ್ ಯಾರೋ ಒಬ್ಬ ಆಗಂತಕ ಬಂದು ಹುಡುಕ್ತಿರುವಾಗ ಮಳೆ ಬಂದರೆ ಕೈ ಸಿಕ್ಕಿರೋ ಛತ್ರ ಹಿಡ್ಕೊಂಡಿರ್ಬೋದು. ಅದು ನಮಗೇನು ಅದೇನು CC ಕ್ಯಾಮರಾ ಇಲ್ಲ ಅಲ್ಲಿ, ನಮಗೇನು ಅದು ಗೊತ್ತಿಲ್ಲ ಛತ್ರಿ ಏನಾಯಿತು ಅಂತೇಳಿ. ಇನ್ ಕೇಸ್ ಆಫ್ ಛತ್ರಿ ಸಿಕ್ಕಿಯೂ ಏನು ದೊಡ್ಡ ಏನು ತನಿಖೆಯಲ್ಲಿ ದೊಡ್ಡ ಪ್ರಗತಿ. ಯಾಕಂದರೆ ಇಲ್ಲಿ ಸಿಕ್ಕಿರುವ ಸಾಕ್ಷಿಯನ್ನೇ ಈಗ ಸಂತೋಷ್ ರಾವ್ ಸರ್ ನಿಮಗೆ ಬ್ರೈನ್ ಮ್ಯಾಪಿಂಗಿಗೆ ಒಪ್ಪೋದಿಲ್ಲ, ನಾರ್ಕೋ ಟೆಸ್ಟಿಗೆ ಒಪ್ಪೋದಿಲ್ಲ.
ಮೊದಲು ಪೊಲೀಸ್ ಸ್ಟೇಷನಲ್ಲಿ ಆ ಮನುಷ್ಯ ಎಲ್ಲ ವೈಜ್ಞಾನಿಕ ತನಿಖೆಗೆ ನಾನು ಸಿದ್ಧನಿದ್ದೇನೆ ಅಂತೇಳಿ ಬರೆದು ಸೈನ್ ಮಾಡಿ ಕೊಡ್ತಾನೆ. ನಂತರ ಜೈಲಿಗೆ ಹೋದಾಗ ಅದನ್ನು ಅವನು ವಿರೋಧಿಸ್ತಾನೆ. ಅಂದರೆ ನೀವು ಹೇಳೋದು ಇವ್ರು ಯಾರ ಮೇಲೆ ಆರೋಪ ಮಾಡಿದ್ರು ಆ 3 ಜನ ಬಂದು ಸ್ವಯಂ ಪ್ರೇರಿತವಾಗಿ ಮಂಪರು ಪರೀಕ್ಷೆ ಮಾಡಿಸ್ಕೊಂಡ್ರು. ಸಂತೋಷ್ ರಾವ್ ನಾನು ಮಾಡಿಸ್ಕೊಳ್ಳಲ್ಲ. ಸಂತೋಷ್ ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತೆ ಅವರು ಹೋರಾಟಗಾರರು ಒಂದು ಲೆಟರ್ನೇ ಎಲ್ಲ ಕಡೆ ತೋರಿಸಿದ್ದಾರೆ, ಶೋ ಮಾಡಿದ್ದಾರೆ. ಸಂತೋಷ್ ರಾವ್ ಎಲ್ಲ ವೈಜ್ಞಾನಿಕ ತನಿಖೆಗೂ ಒಪ್ತೀನಿ ಅಂತೇಳಿ ಲೆಟರ್ಗೆ ಸೈನ್ ಹಾಕಿ ಕೊಟ್ಟಿದ್ದಾನೆ ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ಆದರೆ ಅದರ ನಂತರ ಅವನು ಜೈಲಲ್ಲಿರುವಾಗ ಹಸ್ತಾಕ್ಷರದಲ್ಲಿ ಕೈ ಬರಹದಲ್ಲಿ, ನಾನು ಆ ಡಾಕ್ಯುಮೆಂಟ್ ನಿಮ್ಗೆ ಕೊಡ್ತೀನಿ, ಕೈ ಬರಹದಲ್ಲೇ ನಾನು ಯಾವುದೇ ವೈಜ್ಞಾನಿಕ ತನಿಖೆಗೆ ಒಪ್ಪುವುದಿಲ್ಲ, ನನ್ನನ್ನು ಮಾಡಕೂಡದು ಅಂತೇಳಿ ಬರೆದು ಸೈನ್ ಮಾಡಿ ಕೊಟ್ಟಿರ್ತಾನೆ. ಆಯ್ತಾ, ಅದನ್ನು ಅವರು CBI ಚಾರ್ಜ್ ಶೀಟಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಆಮೇಲೆ ಇವನು ಬ್ರೈನ್ ಮ್ಯಾಪಿಂಗ್, ನಿಮ್ಮ ಆರ್ಗ್ಯುಮೆಂಟ್ ನಿರಪರಾಧಿಯಾಗಿದ್ರೆ ಯಾಕೆ ಮಾಡಿಸ್ಕೋಬೇಕು? ನಿರಪರಾಧಿ ಮಂಪರು ಪರೀಕ್ಷೆ ಮಾಡಿಸ್ಕೋಬೇಕು ಸರ್, ಈಗಲೂ ಮಾಡಿಸ್ಕೋಬೋದಲ್ವಾ? ಈಗ ಒಬ್ಬ ನಿವೃತ್ತ ತನಿಖಾಧಿಕಾರಿ ಹೇಳಿದ್ರು, ಆಯ್ತು ರೀ, ಯಾಕೆ ಗೊಂದಲ, ಈಗ ಕರ್ಕೊಂಡು ಬಂದು, ಯಾಕಂದ್ರೆ ಆ ಮೆಮೊರಿ ಇದ್ದೇ ಇರುತ್ತೆ ಅವನಲ್ಲಿ. ಈಗ ಆದರೂ ಅವನನ್ನ ಮಂಪರು ಪರೀಕ್ಷೆ ಒಳಪಡಿಸಿ, ನಾರ್ಕೋ ಟೆಸ್ಟಿಗೆ ಒಳಪಡಿಸಿ ಅಂತ ಹೇಳ್ತಿದ್ದಾರೆ. ಅದಾಯ್ತು ಸರ್. ಅದರ ನಂತರ ಈಗ ಇವನು ಮಂಪರು ಪರೀಕ್ಷೆಗೆ ಒಪ್ಪದೇ ಇದ್ದಾಗ ಇನ್ನೇನು ಮಾಡೋಣ ಅಂತ ಹೇಳಿದ್ರೆ, ಅಲ್ಲಿ COD ಸೆಂಟ್ರಲ್ಲಿಂದ ಡಾಕ್ಟರ್ ರೂಪಾಲಿ ಅಂತೇಳಿ ಒಬ್ರು ಸೈಕಿಯಾಟ್ರಿಸ್ಟ್ ಬರ್ತಾರೆ. ಅವನನ್ನ ಫಾರೆನ್ಸಿಕ್ ಇದು ಮಾಡ್ತಾರೆ, ವೆರಿಫಿಕೇಶನ್ ಮಾಡ್ತಾರೆ, ಸೈಕಾಲಜಿಕಲ್ ಅಸೆಸ್ಮೆಂಟ್ ಮಾಡ್ತಾರೆ. ಅಲ್ಲಿ ಪ್ರಿಸನ್ನಲ್ಲಿ ಕೂರಿಸೋದು, ಯಾವುದೇ ಒತ್ತಡ ಇರೋದಿಲ್ಲ. ಎದುರಾಬದ್ರ ಕೂತ್ಕೊಂಡು ಸಂತೋಷ್ ರಾವ್ ಹತ್ರ ಮಾತಾಡುವಾಗ ಆ ಸಂದರ್ಭಕ್ಕೆ ಸಂಬಂಧಪಟ್ಟಂಥ ವಿಷಯ, ಸೌಜನ್ಯ ವಿಷಯವನ್ನು ಹೇಳುವಾಗ ಆತ ವ್ಯಗ್ರನಾಗ್ತಾ ಇದ್ದ. ಆತನ ಕಣ್ಣುಗಳ ಮೂಮೆಂಟ್ಸ್ ಬದಲಾವಣೆ ಆಗ್ತಿತ್ತು, ದಾರಿ ತಪ್ಪಿಸುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದ ಅಂತೇಳಿ ಭಾಳ ಸ್ಪಷ್ಟವಾಗಿ ರೂಪಾಲಿಯವರು ಬರೀತಾರೆ, ಸರ್ಟಿಫಿಕೇಟ್ ಕೊಡ್ತಾರೆ. ಮತ್ತು ನೀನು ಅವಳನ್ನು ಎತ್ಕೊಂಡು ಹೆಂಗೆ ಆ ತೋಡನ್ನು ದಾಟಿ ಹೋದೆ ಅಂತ ಕೇಳಿದಾಗ, ಅಲ್ಲಿ ನೀರಿತ್ತಲ್ಲ ಅಂತ ಅವ್ರು ಕೇಳ್ತಾರೆ. ಅವನು ಇಲ್ಲ, ಅಲ್ಲಿ ಆ್ಯಂಕಲ್ ತನಕ ನೀರಿತ್ತು ಅಂತ ಹೇಳಿದ್ದಾನೆ. ಆಮೇಲೆ ಯಾರು ನೋಡಲಿಲ್ವ ಅಂತ ಕೇಳ್ತಾರೆ ರೂಪಾಲಿಯವರು, ಅದು ಡೀಪ್ ಟರ್ನಿಂಗಲ್ಲಿದೆ ಹಾಗಾಗಿ ಯಾರು ನೋಡಲಿಲ್ಲ ಅಂತ ಹೇಳ್ತಾನೆ. ಈ ದಾಖಲೆಗಳನ್ನು ಕೂಡ ಚಾರ್ಜ್ ಶೀಟಲ್ಲಿ ಅವರು ಸಲ್ಲಿಸಿದ್ರೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರು ಜಡ್ಜ್ ಟೇಬಲಿಗೆ ತಗೊಂಡೋಗಿ ಅದರ ಬಗ್ಗೆ ಮನವರಿಕೆ ಮಾಡಿಕೊಡೋದಿಲ್ಲ. ಹಾಗಾಗಿ ಇದನ್ನು ಗಂಭೀರವಾದ ಸಾಕ್ಷಿಯಾಗಿ ಪರಿಗಣಿಸಬಹುದಾದ ಸಾಕ್ಷಿ ಆದರೂ ಕೂಡ ಪ್ರಾಸಿಕ್ಯೂಟ್ರು ಇದನ್ನು ಯಾವುದೋ ಕಾರಣಕ್ಕೆ ತಪ್ಪಿಸ್ತಾರೆ. ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಆಗಿದೆ. ಷಡ್ಯಂತ್ರ ಆಗಿದೆ, ಬಟ್ ಈ ಥರದ್ದಾಗಿದೆ ಅಂತೀರಿ ನೀವು? ಈ ಥರದ್ದೇ ಆಗಿದೆ ಸರ್. ಯಾಕಂದರೆ ಈ ಸಾರ್ವಜನಿಕವಾಗಿ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಆಪಾದನೆ ಬಂದಾಗ್ಯೂ ಕೂಡ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನೇರವಾಗಿ ಆರೋಪ ಮಾಡಿದಾಗಲೂ ಕೂಡ ನನ್ನ ಮೇಲೆ ಕೇಸನ್ನು ದಾಖಲಿಸಿಲ್ಲ, ನನ್ನ ಪ್ರಶ್ನೆನೂ ಮಾಡಲಿಲ್ಲ. ಅವರು ಅದಕ್ಕೆ ರಿಯಾಕ್ಟ್ ಮಾಡೋದನ್ನೇ ಬಿಟ್ಬಿಟ್ರು. ಏನು ಎಕ್ಸಾಕ್ಟ್ಲಿ ಏನಂತ ಹೇಳಿದ್ದು ನಿಮ್ಮ ಎದುರಿಗೆ? ದುಡ್ಡು ಕೊಟ್ಟಿದ್ದೀವಿ ಅಂತ? ಕರೆಕ್ಟಾಗಿ ಹೇಳಿದ್ದಾರೆ. ನಾವು ಸಂತೋಷ್ ರಾವ್ ಅವರ ಪರವಾದ ವಕೀಲ ಮೋಹಿತ್ ಕೊಳ್ತಿಗಿ ಅವರೇ, ನಮ್ಮವರೇ ಅವರು, ಅವರಿಗೂ ಕೊಟ್ಟಿದ್ದೀವಿ, CBI ವಕೀಲರಿಗೂ ಕೊಟ್ಟಿದ್ದೀವಿ ಅಂತ ಸೌಜನ್ಯ ಮಾವ ವಿಠಲ್ ಗೌಡರು ನನ್ನ ಹತ್ರ ಹೇಳಿದ್ದಾರೆ. ಅವರು ಹೇಳಿದ್ದನ್ನು ನಾನು ರಿವೀಲ್ ಮಾಡಿದ ಮೇಲೆ ಇವತ್ತಿನ ತನಕ ವಿಠಲ್ ಗೌಡರು ಮುಖ್ಯ ಸ್ಕ್ರೀನಲ್ಲಿ ಇಲ್ಲ, ಅವರನ್ನು ಮುಚ್ಚಿಬಿಟ್ಟಿದ್ದಾರೆ. ಅವರು ವಿಠಲ್ ಗೌಡರ ಸ್ಟೇಟ್ಮೆಂಟ್ ಇಲ್ಲಿ ತನಕ ಬರ್ತಾ ಇಲ್ಲ, ಮೇನ್ ಸ್ಟ್ರೀಮಿಗೆ ಬರಲೇ ಇಲ್ಲ. ಅವರು 1.5 ವರ್ಷದಿಂದ ಮೊದಲು ಈ ಹೋರಾಟದ ಬಗ್ಗೆ TV9 ಬಂದು ಕುಂತ್ಕೊಂಡಿದ್ದು ವಿಠಲ್ ಗೌಡ್ರೆ, ಸಾರ್ವಜನಿಕವಾಗಿ ಯೂಟ್ಯೂಬನ್ನು ಕರ್ಕೊಂಡು ಬಂದು ಎಕ್ಸ್ಪ್ಲೈನ್ ಮಾಡಿದ್ದೆ ವಿಠಲ್ ಗೌಡ್ರೆ. ಇವತ್ತಿನ ತನಕ ಅವ್ರದ್ದನ್ನ ನಾವು ರಿವೀಲ್ ಮಾಡಿದ ಮೇಲೆ ಇವತ್ತಿನ ತನಕ ವಿಠಲ್ ಗೌಡರು ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿಲ್ಲ. ಅವರು ನಿಡ್ಲೆಯಲ್ಲಿ ಒಂದಿಷ್ಟು ಜಾಗ ಮಾಡಿಕೊಂಡು ಹೋಟೆಲ್ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅವರು ಸೊ ನಿಮ್ಮ ಮೇಲೆ ಕೇಸ್ ಹಾಕ್ಬೋದಾಗಿತ್ತು ಅಂತ? ಹಾಕ್ಬೋದಾಗಿತ್ತು. ಈಗಲೂ ನಾನು ಚಾಲೆಂಜ್ ಮಾಡ್ತೀನಿ, ಆದರೆ ಡಾಕ್ಯುಮೆಂಟ್ ಇದೆ ಅವ್ರು ಹೇಳಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.